ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಅಂತೂ ಇಂತೂ ಬಿಡುಗಡೆ ಭಾಗ್ಯ ಅಂತೂ ಲಭ್ಯ ಆಗ್ತಾ ಇದೆ. ಇನ್ನು ಸೆರೆಮನೆಯ ವಾಸ ಮುಕ್ತಾಯಗೊಳ್ತಾ ಇರೋದ್ರಿಂದ ಸಹಜವಾಗಿ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಜೋರಾಗ್ತಾ ಇದೆ. ರೇವಣ್ಣಗೆ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಇವತ್ತು ಅವರು ಬಿಡುಗಡೆ ಆಗ್ತಾ ಇದ್ದಾರೆ. ಸಮಯ ಎಷ್ಟೊತ್ತಿಗೆ ಮತ್ತೆ ಇನ್ನು ಯಾವ್ಯಾವ ಪೇಪರ್ ವರ್ಕ್ಸ್ ಬಾಕಿ ಇದೆ, ಆದಿಷ್ಟ ಪ್ರತಿ ಎಷ್ಟೊತ್ತಿಗೆ ತಲುಪುತ್ತೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಿನ್ನೆ ಕೋರ್ಟ್ ಸಮಯ ಮುಗಿದಿದ್ರಿಂದ ಷರತ್ತನ್ನ ಪೂರೈಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮೊದಲಿಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಪ್ರತಿಯನ್ನ ಪಡಿಬೇಕಾಗುತ್ತೆ, ಅಂದ್ರೆ ಒಂದು ಆರ್ಡರ್ ಕಾಪಿಯನ್ನ ಪಡಿಬೇಕಾಗುತ್ತೆ. ಆ ಬಳಿಕ ಸಿಸಿಎಚ್ 42ರಲ್ಲಿ ಷರತ್ತುಗಳನ್ನ ಪೂರೈಸೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಷರತ್ತು ಪೂರೈಸೋದಕ್ಕೆ ರೇವಣ್ಣ ಪರ ವಕೀಲರು ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 5 ಲಕ್ಷದ ಬಾಂಡ್, ಇಬ್ಬರ ವೈಯಕ್ತಿಕ ಶ್ಯೂರಿಟಿಯನ್ನ ಕೊಡಬೇಕು ಅಂತ ಕಂಡೀಷನಲ್ ಬೇಲಲ್ಲಿ ತಿಳಿಸಲಾಗಿತ್ತು. 5 ಲಕ್ಷದ ಬಾಂಡ್ಗೆ ಸಹಿ ಮಾಡಿಸಿ ಕೋರ್ಟ್ಗೆ ವಕೀಲರು ತಲುಪಿಸಬೇಕಾಗಿರುವಂತಹ ವಿಚಾರ ಇರೋದು ಹಿನ್ನೆಲೆಯಲ್ಲಿ ಎಸಿಎಂಎಂ ಕೋರ್ಟ್ 42ರಲ್ಲಿ ಈ ಎಲ್ಲ ಜಾಮೀನಿನ ಷರತ್ತನ್ನ ಮೊದಲು ಪೂರೈಸಬೇಕಾಗತ್ತೆ. ಎಲ್ಲಾ ಪ್ರಕ್ರಿಯೆ ಮುಗಿದ ಬಳಿಕ ಜೈಲಿಂದ ಎಚ್.ಡಿ. ರೇವಣ್ಣ ಅವರು ಆರ್ಡರ್ ಕಾಪಿ ಪರಪ್ಪನ ಅಗ್ರಹಾರದ ಸಿಬ್ಬಂದಿಗೆ ತಲುಪಿದ ನಂತರವಷ್ಟೇ ರಿಲೀಸ್ ಆಗ್ಲಿಕ್ಕಿದ್ದಾರೆ. ಸೊ ಇದೆಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ ಮಧ್ಯಾಹ್ನ 3ರಿಂದ 4 ಗಂಟೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಅದಕ್ಕೂ ಜಾಸ್ತಿನೂ ಆಗ್ಬೋದು. ಬಟ್ ಪೇಪರ್ ವರ್ಕ್ಸ್ ಪೆಂಡಿಂಗ್ ಇರೋದ್ರಿಂದ ಅವರ ಬಿಡುಗಡೆಯ ವಿಚಾರ ಕೂಡ ಅದರ ಮೇಲೆ ಡಿಪೆಂಡ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಕಾನೂನು ಸಂಘರ್ಷದಲ್ಲಿ ತಾತ್ಕಾಲಿಕ ಜಯ ಅಥವಾ ಮುನ್ನಡೆ KR ನಗರ ಅಬ್ಡಕ್ಷನ್ ಕೇಸ್, ಅಪಹರಣ ಕೇಸ್ನಲ್ಲಿ ಸದ್ಯಕ್ಕಂತೂ ರೇವಣ್ಣ ಅವ್ರಿಗೆ ಸಿಕ್ಕಿದೆ. ಆಚೆ ಬರೋದನ್ನ ವೇಟ್ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಹಾಗೂ ಕುಟುಂಬದವರು. 3 ದಿನಗಳ ಸುದೀರ್ಘ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿ ನಿನ್ನೆ ಈ ವಿಚಾರದಲ್ಲಿ, ಜಾಮೀನು ಅರ್ಜಿ ವಿಚಾರದಲ್ಲಿ ತೀರ್ಪನ್ನ ಪ್ರಕಟ ಮಾಡಿತ್ತು ಕೋರ್ಟ್. ಸೊ ಸಿ.ವಿ. ನಾಗೇಶ್ ಅವರ ಗಟ್ಟಿ ಧ್ವನಿಯ ವಾದಕ್ಕೆ ಪುರಸ್ಕಾರವನ್ನ ಕೊಡಲಾಗಿತ್ತು. ಆದರೆ ಕಂಡೀಷನಲ್ ಬೇಲನ್ನ ಕೊಟ್ಟಿರೋದ್ರಿಂದ, ಕೆಲವು ಕಂಡೀಷನ್ಸ್ ಅನ್ನ ಪೂರೈಕೆ ಮಾಡಬೇಕಾಗಿರೋದ್ರಿಂದ ಸಮಯ ಹಿಡಿತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೂ ನಿನ್ನೆ 6:30 ಆಗಿತ್ತು ಆಲ್ಮೋಸ್ಟ್ ತೀರ್ಪಲ್ಲಿ ಏನಿದೆ ಕನ್ಕ್ಲೂಷನ್ ಪಾರ್ಟ್ ಅಂತೆಲ್ಲ ನೋಡೋದಕ್ಕೆ. ಸೊ ನಿನ್ನೆ ಅವರ ರಿಲೀಸ್ ಆಗಿರಲಿಲ್ಲ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಟೈಮಿಂಗ್ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಡೀಟೇಲ್ಸ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಎಚ್.ಡಿ. ರೇವಣ್ಣ ಅವರ ಸೆರೆವಾಸ 11 ದಿನಗಳ ಬಳಿಕ ಮುಕ್ತಾಯಗೊಳ್ತಾ ಇದೆ. ಅಂದ್ರೆ 3-4 ದಿನಗಳ ಕಾಲ ಅವರು SIT ವಶದಲ್ಲೇ ಇದ್ರು. ಅದಾದ ನಂತರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಸೊ ನ್ಯಾಯಾಂಗ ಬಂಧನದಿಂದ ಮುಕ್ತರಾಗುವ ಸಮಯ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ಈಗ ಈ ಪೇಪರ್ ವರ್ಕ್ಸ್ ಆರ್ಡರ್ ಕಾಪಿ ತಲುಪೋದಕ್ಕೆ ಎಷ್ಟೊತ್ತು ಬೇಕಾಗತ್ತೆ, ಮತ್ತೆ ರಿಲೀಸ್ ಟೈಮಿಂಗ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ? ಮಮತಾ, ಕಿಡ್ನಾಪ್ ಕೇಸಲ್ಲಿ ಬಂಧನವಾಗಿದ್ದಂತಹ ಮಾಜಿ ಸಚಿವ ರೇವಣ್ಣ ಅವರಿಗೆ ನಿನ್ನೆ ಷರತ್ತುಬದ್ಧ ಜಾಮೀನು ನೀಡಿ ಆದೇಶವನ್ನು ಮಾಡಿರುವಂಥದ್ದು. ಈ ನಿನ್ನೆ ಸಂಜೆ 5:30 ಆಗಿದ್ದರಿಂದ ಕೋರ್ಟ್ ಅವಧಿ ಮುಗಿದಿತ್ತು. ಆ ಕಾರಣಕ್ಕಾಗಿ ನಿನ್ನೆ ಜಾಮೀನು ಕಾಪಿಯನ್ನು ಜೈಲಿಗೆ ತಲುಪಿಸಲಿ ತಡ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಷರತ್ತುಬದ್ಧ ಜಾಮೀನನ್ನು ಘೋಷಣೆ ಮಾಡಿರೋದ್ರಿಂದ ಆ ಷರತ್ತುಬದ್ಧ ಜಾಮೀನಿನ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ತಡವಾಯಿತು. ಆ ಕಾರಣಕ್ಕಾಗಿ ನಿನ್ನೆ ಅವರು ಜೈಲಿನಿಂದ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಸುಮಾರು 12ರಿಂದ 1 ಗಂಟೆ ಒಳಗಡೆ ಎಲ್ಲ ಪ್ರಕ್ರಿಯೆಗಳ ಮುಗಿಸಿ ಇಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಜಾಮೀನಿನ ಪ್ರತಿಯನ್ನು ಕಳಿಸ್ಕೊಡ್ತಾರೆ. ಆ ನಂತರ ರೇವಣ್ಣ ಅವರು ರಿಲೀಸ್ ಆಗ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ನಾಗೇಶ್, ಈಗ ಇದ್ರ ಜೊತೆಗೆ ಟೈಮಿಂಗ್ ಅಂತೂ ಕ್ಲಾರಿಟಿ ಇನ್ನೂ ಸಿಗ್ತಾ ಇಲ್ಲ ನಮಗೆ. ಬಟ್ ನೆಕ್ಸ್ಟ್ ಪ್ರಶ್ನೆ ಇರೋದು, SIT ವಕೀಲರು ಹೈಯರ್ ಕೋರ್ಟ್ನಲ್ಲಿ ಏನಾದರೂ ಚಾಲೆಂಜ್ ಮಾಡೋದಕ್ಕೆ ಬೇಕಾಗಿರೋ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ? SIT ಮೂಲದಿಂದ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಇದ್ರ ಬಗ್ಗೆ? ಮಮತಾ, ಈಗಾಗಲೇ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅವರನ್ನು SIT ಅಧಿಕಾರಿಗಳು 4 ದಿನಗಳ ಕಾಲ ತನಿಖೆಯನ್ನು ಮಾಡಿರುವಂಥದ್ದು. ತನಿಖೆ ಮಾಡಿದ ಬಳಿಕ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳನ್ನು ಕೂಡ ಅವರಿಂದ ಪಡೆದುಕೊಳ್ಳುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದರು. ತದನಂತರ ಮತ್ತೆ ಅವರನ್ನು ಕಸ್ಟಡಿಗೆ ಕೇಳುವ ಪ್ರಯತ್ನವನ್ನು ಮಾಡಿದರು. ಆದರೆ ಕಸ್ಟಡಿಗೆ ಕೊಡದ ಕಾರಣ ಅವರನ್ನು ಜೈಲಿಗೆ ಹಾಕಲಾಗಿತ್ತು. ಆ ಕಾರಣಕ್ಕಾಗಿ ನಿನ್ನೆ ವಾದ ಪ್ರತಿವಾದಗಳು ಬಹಳ ದೊಡ್ಡ ಮಟ್ಟದಲ್ಲಿ, ಇವರ ಪಾತ್ರ ಕಿಡ್ನಾಪ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥ ವಾದವನ್ನು SIT ವಕೀಲರು ಮಾಡಿದರು. ಆದರೂ ಕೂಡ ನಿನ್ನೆ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಿ ಆದೇಶವನ್ನು ಮಾಡಿದರು. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರನ್ನ ಮೇಲೆ ನ್ಯಾಯಾಲಯಕ್ಕೆ ಚಾಲೆಂಜ್ ಮಾಡುವುದು ಬಹುತೇಕ ಕಡಿಮೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.